ಸಂಚಲನವನ್ನ ಸೃಷ್ಟಿ ಮಾಡಿದೆ. ಹೊಸ ವಿಚಾರ ಅಲ್ವೇ ಅಲ್ಲ. ಮುಡಾ ವಿಚಾರ, ಮುಡಾ ಹಗರಣ ಸಾಕಷ್ಟು ವರ್ಷಗಳಿಂದ ಆಗಾಗ ಬರ್ತಾನೆ ಇತ್ತು. ಆದ್ರೆ ಈಗ ಅದು ಕಂಪ್ಲೀಟ್ಲಿ ಮುನ್ನೆಲೆಗೆ ಬಂದಿದೆ. ವಿನೋದ್, ಮುಖ್ಯಮಂತ್ರಿಗಳ ಪತ್ನಿ ನಮಗೆ ಇಂಥದ್ದೇ ಜಾಗದಲ್ಲಿ ಸೈಟ್ ಕೊಡಿ, ಬೇರೆ ಸೈಟ್ ಕೊಡಿ ಅಂತ ಕೇಳಿದ್ದಾರೆ ಅಂತ ಅವರೇ ಮುಖ್ಯಮಂತ್ರಿಗಳೇ ರಾಜ್ಯಪಾಲರಿಗೆ ಕೊಟ್ಟರೆ ಉತ್ತರದಲ್ಲಿ ಹೇಳಿದ್ದಾರೆ. ಈ ಬಗ್ಗೆ ನಿಮ್ಮ ಹತ್ರ ಏನು ಡೀಟೇಲ್ಸ್ ಇದೆ? ಬಹಳ ಪ್ರಮುಖವಾಗಿ ಈಗಾಗಲೇ ಏನೋ ಮುಖ್ಯಮಂತ್ರಿಗಳು ಅಂದರೆ ಈಗಾಗಲೇ ಏನೋ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರಿಗೆ ಯಾವಾಗ ಅನುಮತಿಯನ್ನು ಕೊಡ್ತಾರೆ, ನಿಮ್ಮ ವಿರುದ್ಧ ಬಂದಿರುವಂತಹ ದೂರುಗಳ ವಿರುದ್ಧವಾಗಿ ನಾನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತೇನೆ ಅಂತೇಳಿ ಒಂದು ಶೋಕಾಸ್ ನೋಟಿಸ್ ಎಲ್ಲ ಜಾರಿ ಮಾಡ್ತಾರೆ. ಆ ಒಂದು ಶೋಕಾಸ್ ನೋಟಿಸ್ಗೆ CM ಅವರು ಸುದೀರ್ಘವಾದಂತಹ ಉತ್ತರವನ್ನು ಕೊಟ್ಟಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಒಂದು ಪಾಯಿಂಟನ್ನು ಭಾಳ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ನನ್ನ ಪತ್ನಿ ಏನು ಕೆಸರೆ ಗ್ರಾಮದಲ್ಲಿ 3 ಎಕರೆ 16 ಗುಂಟೆ ಜಮೀನು ಹೋಗಿದೆ, ಆ ಜಮೀನಿಗೆ ಬದಲಿಯಾಗಿ ನಿವೇಶನ ಕೊಡಬೇಕು ಅಂತೇಳಿ ಪತ್ರವನ್ನು ಬರೆದಿದ್ದಾರೆ ಅಂತೇಳಿ ಅವರೇ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ಈಗ ಸದ್ಯಕ್ಕೆ ಈಗ ನಿನ್ನೆ ಕೂಡ ರಿಪಬ್ಲಿಕ್ ಕನ್ನಡ ಒಂದು ಎಕ್ಸ್ಕ್ಲೂಸಿವ್ ಆದಂತಹ ಆ ಒಂದು ದಾಖಲೆಯನ್ನು ಬಿಡುಗಡೆ ಮಾಡಿತ್ತು. ಅಂದರೆ CM ಪತ್ನಿ ಬರೆದಿರುವಂತಹ 2 ಪತ್ರಗಳು, ಒಂದು ಪತ್ರ ಫ್ರಂಟ್ ಪೇಜಲ್ಲಿರುವಂತಹ ಪತ್ರ, ಮತ್ತೊಂದು ಪತ್ರದಲ್ಲಿ ಹಿಂಭಾಗದಲ್ಲಿ ವೈಟ್ ಲೈನ್ ಹಾಕಿ ಇಳಿಸಿರುವಂಥದ್ದು. ಅಂದರೆ ಸಮಾನಾಂತರ ಅಂದರೆ ಅಭಿವೃದ್ಧಿಪಡಿಸಿರುವಂತಹ ವಿಜಯನಗರ ಬಡಾವಣೆಯಲ್ಲಿ ಕೀಳಿರಬಹುದಾದಂತಹ ಅಂದರೆ ಆ ವರ್ಡ್ಸ್ಗಳಿರುವಂತಹ ಇದನ್ನು ಕಂಪ್ಲೀಟ್ ಆಗಿ ವೈಟ್ ಲೈನಲ್ಲಿ ಅದನ್ನು ಅಳಿಸಾಕಲಾಗಿತ್ತು. CM ಅವರು ಕೂಡ ಈ ಬಗ್ಗೆ ಪ್ರಶ್ನೆ ಮಾಡೋ ಸಂದರ್ಭದಲ್ಲೂ ಕೂಡ ನನ್ನ ಪತ್ನಿ ಯಾವುದೇ ರೀತಿಯಾದಂತಹ ಪತ್ರವನ್ನು ಬರ್ತಿಲ್ಲ, ಈ ಬಗ್ಗೆ ಯಾವುದೇ ರೀತಿಯಾದಂತಹ ಗಮನಕ್ಕೆ ಬಂದಿಲ್ಲ ಅಂತೇಳಿ ಉತ್ತರವನ್ನು ಕೊಟ್ಟಿದ್ರು. ಆದರೆ ಶೋಕಾಸ್ ನೋಟಿಸ್ನಲ್ಲಿ ಬಹಳ ಸ್ಪಷ್ಟವಾಗಿ ಅವರೇ ಸಹ ಉಲ್ಲೇಖವನ್ನು ಮಾಡಿದ್ದಾರೆ. ಈ ಬಗ್ಗೆ ನನ್ನ ಪತ್ನಿ ಪತ್ರವನ್ನು ಬರೆದಿದ್ದಾರೆ ಅಂತೇಳಿ. CM ಅವರು ನಿಜಕ್ಕೂ ಕೂಡ ಒಂದು ಸತ್ಯವನ್ನು ಮುಚ್ಚಾಕೋದಕ್ಕೆ ಹೋಗಿ ಸಾಕಷ್ಟು ಸುಳ್ಳು ಮೇಲೆ ಸುಳ್ಳೆಲ್ಲ ಹೇಳ್ತಾ ಇದ್ದಾರೆ. ಇದು ಕೂಡ ಸುಳ್ಳು ಹೇಳಿರೋದಕ್ಕೆ ಸಾಕಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗಾಗಲೇ ಶೋಕಾಸ್ ನೋಟಿಸಲ್ಲಿ ಕೊಟ್ಟಿರುವಂತಹ ಉತ್ತರ ಒಂದು ಕಡೆ ಆದರೆ, ನೆನ್ನೆ ಸಿಕ್ಕಿರುವಂತಹ ದಾಖಲಾತಿಗಳು ಒಂದು ಕಡೆ ಆದರೆ, ಈಗಾಗಲೇ ಏನೋ ಈ ಒಂದು ಪ್ರಕರಣ ಈಗಾಗಲೇ ಕೋರ್ಟ್ನಲ್ಲಿದೆ. ಸೊ ಹೀಗಾಗಿ ಈ ದಾಖಲೆಗಳು ಕೂಡ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ತಾ ಹೋಗುತ್ತೆ. CM ಅವರು ಕೂಡ ಈಗಾಗಲೇ ರಿಟ್ ಪಿಟಿಷನ್ ಸಲ್ಲಿಸಿರುವಂತಹ ಸಂದರ್ಭದಲ್ಲೂ ಕೂಡ ರಿಟ್ ಪಿಟಿಷನಲ್ಲೂ ಕೂಡ ಮೊದಲ ದಾಖಲಾತಿಯನ್ನು ಮಾತ್ರ ಸಲ್ಲಿಸಿದ್ದಾರೆ. 2ನೇ ದಾಖಲಾತಿ ಅಂದರೆ ವೈಟ್ ಲೈನ್ ಹಾಕಿ ಅಳಿಸಿರುವಂತಹ ದಾಖಲಾತಿಯನ್ನು ಕೂಡ ಸಲ್ಲಿಸಿಲ್ಲ. ಸೊ ಹೀಗಾಗಿ ಇದೆಲ್ಲವನ್ನು ಗಮನಿಸ್ತಾ ಹೋಗ್ತಾ ಇದ್ರೆ CM ಅವ್ರಿಗೂ ಕೂಡ ಈ ಒಂದು ಪ್ರಕರಣದಲ್ಲಿ ನಿಜಕ್ಕೂ ಕೂಡ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇದೆ. ನಿಜಕ್ಕೂ ಕೂಡ CM ಅವ್ರಿಗೆ 14 ಸೈಟು ಯಾವುದೇ ಎಲ್ಲಿಗೂ ಕೂಡ ಅದು ಏನೂ ಅಲ್ಲ. ಅದು ಅವರಿಗೆ 3,500 ಸೈಟ್ಗಳಷ್ಟು ಆಗಿರೋ ಕಾರಣ ಹಗರಣ ಆಗಿದೆ. ಯಾಕೋ CM ಅವರು ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಸೇರಿಕೆ ಮಾಡೋಕೆ ಹೋಗಿ ಸಾಕಷ್ಟು ಎಲ್ಲೋ ಒಂದು ಕಡೆ ಅವರೇ ತೋಡದಂತಹ ಕೆಟ್ಟಾಗಿ ಅವರೇ ಬೀಳುವಂತಹ ಸಾಧ್ಯತೆ ಬಹಳ ದಟ್ಟವಾಗಿ ಕಾಣ್ತಾ ಇರುವಂಥದ್ದು. ಶ್ರೀಲಕ್ಷ್ಮಿ, ವಿನೋದ್, ಈಗ ನೀವೇ ಹೇಳ್ದಂಗೆ ಸಿದ್ದರಾಮಯ್ಯನವರು ಒಂದು ಸತ್ಯವನ್ನ ಮುಚ್ಚಿ ಹಾಕೋದಕ್ಕೆ 10 ಸುಳ್ಳು ಹೇಳ್ದಂಗಿದೆ. ಇದು ರಾಜಕೀಯವಾಗಿ ಪ್ರತಿಪಕ್ಷಗಳು ಇದನ್ನ ಎಷ್ಟು ಸ್ಟ್ರಾಂಗ್ ಆಗಿ ಪರಿಗಣಿಸೋ ಸಾಧ್ಯತೆ ಇದೆ. ಮತ್ತೆ ಸಿದ್ದರಾಮಯ್ಯನವರಿಗೆ ಮುಂದಿನ ದಿನ ಇದು ಎಷ್ಟು ಸಂಕಷ್ಟ ತಂದಿಡುತ್ತೆ. ಈಗ ಏನ್ ಚರ್ಚೆ ನಡೀತಾ ಇದೆ ವಿನೋದ್? ರಂಜಿತ್, ಬಹಳ ಪ್ರಮುಖವಾಗಿ ಈ ವಿಚಾರ ಅಂದರೆ ಮೂಡಾ ಹಗರಣದಲ್ಲಿ ವಿಚಾರವಾಗಿ ಈಗಾಗಲೇ ವಿರೋಧ ಪಕ್ಷಗಳು ಪಾದಯಾತ್ರೆ ಮೂಲಕವಾಗಿ ಮೈಸೂರಲ್ಲಿ ದೊಡ್ಡ ಸಮಾವೇಶ ಮಾಡಿ CM ವಿರುದ್ಧ ಸಾಕಷ್ಟು ಆರೋಪಗಳ ಮಾಡಿ ಹೋಗಿದ್ರು. ಇದು ಒಂದು ಕಡೆ. ಇದೆಲ್ಲ ಕಡೆಗಳಲ್ಲೂ ಕೂಡ CM ಅವ್ರಿಗೆ ಅಂದರೆ ಪ್ರತಿಯೊಂದು ದಾಖಲಾತಿಗಳಲ್ಲೂ ಕೂಡ CM ಅವರು ಸಾಕಷ್ಟು ನಾನು ಸೇಫ್, ಯಾವುದೇ ಕಾರಣಕ್ಕೂ ಕೂಡ ನಾನು ಇದ್ದಹದ್ದೇ ಜಾಗದಲ್ಲಿ ಭೂಮಿಯನ್ನು ಕೊಡಿ ಅಂತ ಹೇಳಿ ಎಲ್ಲೂ ಕೂಡ ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ನೆನ್ನೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಒಂದು ದಾಖಲಾತಿಯನ್ನು ಬಿಡುಗಡೆ ಮಾಡಿತ್ತು. ಆ ದಾಖಲಾತಿ ನಿಜಕ್ಕೂ ಕೂಡ ಅಂದರೆ ಈಗ ಬಂದಿರುವಂತಹ ದಾಖಲಾತಿಗಳು ಒಂದು ಕಡೆ ಆದರೆ, ನೆನ್ನೆ ಸಿಕ್ಕಿರುವಂತಹ ದಾಖಲಾತಿಯಲ್ಲಿದೆ ಆ ದಾಖಲಾತಿ ನಿಜಕ್ಕೂ ಕೂಡ CM ಅವರಿಗೆ ಸಾಕಷ್ಟು ಕಂಟಕವಾಗುವಂತಹ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ವಿರೋಧ ಪಕ್ಷಗಳಿಗೆ ಇದು ದೊಡ್ಡ ಮಟ್ಟದ ಅಸ್ತ್ರ ಸಿಕ್ಕಿರುವಂಥ ಕಾಣ್ತಾ ಇದೆ. ಈ ಹಗರಣದಲ್ಲಿ ಅಂದರೆ 14 ಸೈಟ್ಗಳ ಪಡೆದಿರುವಂತಹ CM ಸಿದ್ದರಾಮಯ್ಯನವರು ಪ್ರಭಾವವನ್ನು ಎಷ್ಟರ ಮಟ್ಟಿಗೆ ಬೆಳೆಸಿದ್ದಾರೆ ಅನ್ನೋದು ಈ ಪತ್ರದ ಮೂಲಕ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜೊತೆಗೆ ವಿರೋಧ ಪಕ್ಷ ಅಂದರೆ ಕುಮಾರಸ್ವಾಮಿ ಅವರು ಇರ್ಬೋದು, BJPಯ ವಿಜೇಂದ್ರ ಅವರು ಇರ್ಬೋದು, ಈ ಅಂದರೆ ಈಗ ಸಿಕ್ಕಿರುವಂತಹ ಲೆಟರ್ ಆಧಾರದ ಮೇಲೂ ಕೂಡ ಮುಂದಿನ ಕಾನೂನು ಹೋರಾಟ ಕೂಡ CM ಅವರಿಗೆ ಸಾಕಷ್ಟು ಸಂಕಷ್ಟ ಆಗುತ್ತೆ. ಈಗಾಗಲೇ 29ನೇ ತಾರೀಕು ಏನೋ ಅವರ ರಿಟ್ ಪಿಟಿಷನ್ನ ಒಂದು ಆರ್ಡರ್ ಬರುತ್ತೆ. ಸೊ ಆ ಸಂದರ್ಭದಲ್ಲೂ ಕೂಡ ಇದೇ ಪ್ರಮುಖ ದಾಖಲಾತಿಯಾಗಿ ಪರಿಣಮಿಸುತ್ತೆ. ಈ ದಾಖಲಾತಿಯನ್ನ ಕೋರ್ಟ್ ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದಕ್ಕೂ ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಯಾಕಂದರೆ 29ನೇ ತಾರೀಕು CM ಅವರು ಕೂಡ ಬಹಳ ಮಹತ್ವದ ದಿನ, ರಾಜ್ಯ ರಾಜಕಾರಣದಲ್ಲೂ ಕೂಡ ಒಂದು ಬಹಳ ಮಹತ್ವದ ದಿನ ಪಡ್ಕೊಳ್ಳುತ್ತೆ. ಇಡೀ ಅಂದರೆ ಕಾಂಗ್ರೆಸ್ CM ಅವರ ಪರವಾಗಿ ನಿಂತಿದ್ರು ಕೂಡ ಈ ದಾಖಲಾತಿಯಲ್ಲಿ ನೋಡ್ತಾ ಇದ್ರೆ ಪ್ರತಿಯೊಬ್ಬರು ಕೂಡ ಎಲ್ಲೋ ಒಂದು ಕಡೆ CM ಅವರ ಪತ್ನಿ ಸಾಕಷ್ಟು ದೊಡ್ಡ ಮಟ್ಟದ ತಪ್ಪು ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸೊ ಹೀಗಾಗಿ ಈ ದಾಖಲಾತಿಯಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ವಿರೋಧ ಪಕ್ಷಗಳು ಯಾವ ರೀತಿಯಾಗಿ ಹೋರಾಟ ಮಾಡ್ತೇವೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ರಂಜಿತ್, ಓಕೆ, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ವಿನೋದ್, ವಿಲ್ ಕಮ್ ಬ್ಯಾಕ್ ಟು ಯು.
ಸತ್ಯ ಮುಚ್ಚಿಟ್ಟಿದ್ದಾರಾ ಸಿಎಂ ಸಿದ್ದರಾಮಯ್ಯ? ಸತ್ಯ ಮುಚ್ಚಿಟ್ಟು ಸಿಎಂ ತಪ್ಪು ಮಾಹಿತಿ ನೀಡಿದ್ದಾರೆ. ಕೋರ್ಟ್ ಹಾಗೂ ಜನರು ಇಬ್ಬರಿಗೂ ಕೂಡ ಸಿದ್ದರಾಮಯ್ಯ ಮೋಸ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಸ್ನೇಹಮಯಿ ಕೃಷ್ಣ ಸವಾಲ್ ಹಾಕಿದ್ದಾರೆ. ರಿಟ್ ಅರ್ಜಿಯಲ್ಲಿ ನ್ಯಾಯಾಲಯಕ್ಕೆ ಕಣ್ತಪ್ಪಿಸಿದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಮಯಿ ಕೃಷ್ಣ. ಗಂಭೀರ ಆರೋಪ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಗಂಭೀರ ಆರೋಪ. ನಾವು ಮೊದಲಿಂದಲೂ ಹೇಳ್ತೀವಿ, ಸಿದ್ದರಾಮಯ್ಯವರು ಅಪರಾಧ ಕೃತ್ಯ ಮಾಡೋರು ನಿಜ, ನಾವೇನು ಆರೋಪ ಮಾಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟ ಸಾಕಷ್ಟು ದಾಖಲಾತಿಗಳು ಇದೆ ಅಂತೇಳಿ. ಆದರೆ ಅವರು ಮತ್ತು ಅವರ ಕಾಂಗ್ರೆಸ್ ಕಾರ್ಯಕರ್ತರು ಸಿ ಎಂ ವಿರುದ್ಧ ಯಾವುದೇ ದಾಖಲಾತಿಗಳಿಲ್ಲ, ಅವ್ರ ಮೇಲೆ ಸುಳ್ಳು ಆರೋಪ ಮಾಡ್ತಾರೆ. ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಂಡಂತ ಆರೋಪ ಮಾಡಿ ಮೈಸೂರಿನ ಪೊಲೀಸ್ ಆಯುಕ್ತರಿಗೆ ದೂರನ್ನು ಕೊಟ್ಟರು ಇಡೀ ರಾಜ್ಯದ ಗೊತ್ತಿರೋಂಥ ವಿಚಾರ. ಆದರೆ ಈಗ ಸ್ವತಃ ಸಿದ್ದರಾಮಯ್ಯ ಅವರೇ ನಮ್ಮ ಆರೋಪಕ್ಕೆ ಪೂರಕವಾದಂಥ ಕೆಲವು ದಾಖಲಾತಿಗಳನ್ನು ರಾಜ್ಯದ ಜನತೆ ಮುಂದೆ ಬಿಡುಗಡೆ ಮಾಡಿದ್ದಾರೆ. ಅದು ಅಷ್ಟೇ ಅಲ್ಲದೆ ರಾಜ್ಯದ ಜನತೆಗೆ ಕೆಲವು ವಿಚಾರಣೆ ಮುಚ್ಚಿಟ್ಟು ಸುಳ್ಳು ಏನು ಹೇಳಿದ್ದಾರೆ ಅದೇ ತಮ್ಮ ಒಂದು ವರ್ತನೆಯನ್ನು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೂ ಕೂಡ ತೋರಿಸಿದ್ದಾರೆ. ಅಂದರೆ ಅವರೇ ಅಭಿಷೇಕ್ ಮನು ಸಿಂಘಿ ಅಂತ ದೊಡ್ಡ ವಕೀಲರ ತಂಡ ಅಂತ ಏನು ಬಂದಿದೆ, ಆ ತಂಡದವರ ಮೂಲಕ ಅವರು ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿರ್ತಕ್ಕಂಥ ರಿಟ್ ಅರ್ಜಿ ಏನಿದೆ 2 ಸಂಪುಟದಲ್ಲಿ ಒಟ್ಟು 713 ಪುಟಗಳಷ್ಟು ಮಾಹಿತಿ ಮತ್ತು ದಾಖಲೆಯನ್ನು ಒದಗಿಸಿದ್ದಾರೆ. ಸೊ ಅದರಲ್ಲೇ ಅವರೇನು ಅವ್ರ ಆರೋಪಕ್ಕೆ ಪೂರಕ ದಾಖಲೆಗಳು ಸಿಕ್ಕಿದೆ. ಸೊ ಅವ್ರು ನಿನ್ನೆಯಿಂದ ಏನು ಹೇಳ್ತಿದ್ದಾರೆ, ಶ್ರೀಮತಿ ಪಾರ್ವತಿಯವರು ಯಾವುದೇ ಪತ್ರ ಅವ್ರು ಬರೆದಿಲ್ಲ, ಅದು ಸುಳ್ಳು, ನನಗೆ ಆ ವಿಚಾರ ಗೊತ್ತಿಲ್ಲ ಹಾಗೆ ಅಂತ ಹೇಳ್ತಾರೆ. ನೋಡಿ, ಅವ್ರು ಸಲ್ಲಿಸಿರ್ತಕ್ಕಂಥ ಈ ಒಂದು ರಿಟ್ ಪಿಟಿಷನಲ್ಲಿ ಅವರೇ ಒಂದು ದಾಖಲೆ ಹಾಕಿದರೆ 531 ಅಂತೇಳಿ 531 ಅಂತೇಳಿ ಹಾಕಿದರೆ 15 ಅಂತೇಳಿ ಗುರುತು ಮಾಡಿದ್ದಾರೆ. ಸೊ ಇದರಲ್ಲಿ ಇದೇ ಪತ್ರ ಶ್ರೀಮತಿ ಪಾರ್ವತಿಯವರು ಮಾನ್ಯ ಮೂಢವಾಗಿ ಸಲ್ಲಿಸಿರ್ತಕ್ಕಂಥ ದಾಖಲೆ. ಈ ದಾಖಲೆಯಲ್ಲಿ ಮೊದಲನೇ ಪುಟ ಹಾಕಿದ್ದಾರೆ, ಆದರೆ 2ನೇ ಪುಟ ಹಾಕಿಲ್ಲ. ನೋಡಿ, 531 ಆದಮೇಲೆ 532 ಮೂಢ ಸಂಬಂಧಪಟ್ಟ ದಾಖಲಾತಿ ಇದೆ ಹೊರತು 2ನೇ ಪುಟ ಇಲ್ಲ. ಸೊ ನನ್ನ ಹತ್ರ ಇರೋ ದಾಖಲಾತಿ ಪ್ರಕಾರ ನೋಡಿ, 2ನೇ ಪುಟ ಇದು ಮೊದಲನೇ ಪುಟ ಅವರೇ ಸಲ್ಲಿಸಿರೋದು ದಾಖಲಾತಿ. ಸೊ ಇದು 2ನೇ ಪುಟ. ಈ 2ನೇ ಪುಟನ ರಿಟ್ ಅರ್ಜಿ ಜೊತೆ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಿದ್ದು ಸಲ್ಲಿಸಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ 2ನೇ ಪುಟ ನೋಡಿ, ಇಲ್ಲಿ ವೈಟ್ ನೇರ್ ಹಾಕಿರೋದು ಸ್ಪಷ್ಟವಾಗಿ ಕಾಣುತ್ತೆ. ಸೊ ಈ ಸತ್ಯಾಂಶನ ಮುಚ್ಚಿಡೋದಕ್ಕೋಸ್ಕರ ಮಾನ್ಯ ನ್ಯಾಯಾಲಯಕ್ಕೆ ಈ 2ನೇ ಪುಟ ದಾಖಲೆಯನ್ನು ಸಲ್ಲಿಸಿದೆ. ಸೊ ನ್ಯಾಯಾಲಯವನ್ನು ಕೂಡ ವಂಚನೆಗೆ ಪ್ರಯತ್ನ ಪಡ್ತಾ ಇದ್ದಾರೆ. ನಾವು ಸೈಟ್ ಅಕ್ರಮಗಳ ಅಡ್ಡೆಯಾಗಿದೆಯಾ ಮೂಡ? ಬಗೆದಷ್ಟು ಬಯಲಾಗ್ತಾ ಇದೆ ಮೂಡಾದ ಅಕ್ರಮಗಳು. ರಿಪಬ್ಲಿಕ್ ಕನ್ನಡ ದಿನಕ್ಕೊಂದಂತೆ ಡಾಕ್ಯುಮೆಂಟ್ಗಳನ್ನ ಜನರ ಮುಂದೆ ಇಟ್ಟು ಈ ಮೂಡ ಹೇಗೆಲ್ಲ ಅಕ್ರಮದಲ್ಲಿ ಭಾಗಿಯಾಗಿದೆ ಅನ್ನೋದನ್ನ ಎಕ್ಸ್ಪೋಸ್ ಮಾಡ್ತಾ ಇದೆ. ಅಕ್ರಮಗಳ ಸರಳಿಯನ್ನ ರಿಪಬ್ಲಿಕ್ ಕನ್ನಡದಲ್ಲಿ ದಿನಕ್ಕೊಂದು ಬಿಗ್ ಬ್ರೇಕಿಂಗ್ ಮೂಲಕ ನಾವು ಜನರ ಮುಂದೆ ತೆರೆದಿಡ್ತಾ ಇದ್ದೀವಿ. ಇದು ನಮ್ಮದೇ ಸುದ್ದಿ, ನಮ್ಮದೇ ಫಾಲೋ ಅಪ್. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಮಾಹಿತಿ, ಮೂಡ ಸೈಟ್ ಅಕ್ರಮದ ಎಕ್ಸ್ಕ್ಲೂಸಿವ್ ಮಾಹಿತಿ. ಎಂಥಂತ ಅಕ್ರಮಗಳು ಅಂತಂದ್ರೆ, ಬದುಕೇ ಇಲ್ಲದೆ ಇರೋ ವ್ಯಕ್ತಿಯ ಹೆಸರಲ್ಲಿ, ಇಲ್ಲದೆ ಇರೋ ವ್ಯಕ್ತಿಯ ಹೆಸರಲ್ಲಿ, ಅಸ್ತಿತ್ವದಲ್ಲೇ ಇಲ್ಲದೆ ಇರೋ ವ್ಯಕ್ತಿ